ಸ್ನೇಹಿತರೆ ನಮಸ್ಕಾರ. ವೀಕೆಂಡ್ನಲ್ಲಿ ಯಾವುದಾದ್ರೂ ಒಳ್ಳೆ ರೆಸಾರ್ಟ್ಗೆ ಹೋಗಬೇಕು ಅಂತ ಬಹಳ ಜನರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಕೆಲವರು ಗೋವಾಗೆ ಹೋಗ್ತಾರೆ, ಇನ್ನು ಕೆಲವರು ಊಟಿಗೆ ಹೋಗ್ತಾರೆ. ಅಲ್ಲಿನ ರೆಸಾರ್ಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಮೀರಿದಂತಹ ಒಳ್ಳೆ ರೆಸಾರ್ಟ್ ನಮ್ಮ ಬೆಂಗಳೂರಲ್ಲೇ ಇದೆ. ಅದು ಪರಪ್ಪನ ಅಗ್ರಹಾರ ಜೈಲು. ಈ ಜೈಲಲ್ಲಿ ಎಣ್ಣೆ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಮಧ್ಯರಾತ್ರಿಯಲ್ಲಿ ಕುಡಿದುಕೊಂಡು ಡ್ಯಾನ್ಸ್ ಮಾಡಬಹುದು, ಟಿ ವಿಯಲ್ಲಿ ಐಟಮ್ ಹಾಡುಗಳನ್ನು ನೋಡಬಹುದು, ಬರ್ತ್ಡೇ ಪಾರ್ಟಿ ಮಾಡಬಹುದು. ಬಿಡಿ, ಇವೆಲ್ಲ ರೀಸೆಂಟಾಗಿ ಸುದ್ದಿಯಾಗಿತ್ತು. ಈಗ ಹೊಸದಾಗಿ ಕಳ್ಳಬಟ್ಟಿ ಸಾರಾಯಿ ತಯಾರಿಸುವಂತಹ ಫ್ಯಾಕ್ಟರಿನೂ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದೆ ಅನ್ನೋದು ಗೊತ್ತಾಗಿದೆ. ಹಳ್ಳಿಗಳ ಕಡೆ ಕಳ್ಳಬಟ್ಟಿ ಕಾಯಿಸ್ತಾರೆ. ಇದಕ್ಕೆ ವಾರಂಟಿ ಗ್ಯಾರಂಟಿ ಏನೂ ಇರಲ್ಲ. ಇದನ್ನ ಕುಡಿದವರು ಬದುಕ್ತಾರೋ ಅಥವಾ ಸಾಯ್ತಾರೋ ಅನ್ನೋದನ್ನ ನಿರ್ಧಾರ ಮಾಡೋಕೆ ಕೂಡ ಆಗಲ್ಲ. ಆಹಾರ ಸುರಕ್ಷತೆಯ ವಿಚಾರ ಇಲ್ಲಿ ಬರೋದೇ ಇಲ್ಲ. ಹಾಗಾಗಿ ಕಳ್ಳಬಟ್ಟಿ ಮಾಡೋದು ತುಂಬ ದೊಡ್ಡ ಅಪರಾಧ. ಇದನ್ನು ಕಾಯಿಸಿ ಕುಡಿದು ಹೊಟ್ಟೆಯೆಲ್ಲ ಸುಟ್ಟು ಹೋಗಿ ಅನೇಕರು ಸತ್ತು ಹೋಗಿದ್ದಾರೆ. ಆದ್ದರಿಂದಲೇ ಕಳ್ಳಬಟ್ಟಿ ತಯಾರಿಸುವುದನ್ನು ಪೊಲೀಸರು ತಡಿತಾ ಇರ್ತಾರೆ. ಕಳ್ಳಬಟ್ಟಿ ಅಡ್ಡಗಳ ಮೇಲೆ ದಾಳಿ ಆಗ್ತಾ ಇರುತ್ತೆ. ಈ ತಪ್ಪನ್ನು ಮಾಡೋರನ್ನು ಅರೆಸ್ಟ್ ಮಾಡ್ತಾ ಇರ್ತಾರೆ. ಆದರೆ ಜೈಲಿನಲ್ಲೇ ಕಳ್ಳಬಟ್ಟಿ ತಯಾರಾಗ್ತಾ ಇದೆ. ಇವೆಲ್ಲ ಬೆಳವಣಿಗೆಗಳಿಂದಾಗಿ ಪರಪ್ಪನ ಅಗ್ರಹಾರ ಜೈಲು ಅಂದರೆ ಕಳ್ಳರಿಗೆ, ಕೊಲೆಗಡುಕರಿಗೆ ಸ್ವರ್ಗ ಅನ್ನೋ ಥರ ಆಗಿದೆ. ಸಮಾಜದಲ್ಲಿ ಅಪರಾಧ ಮಾಡೋರನ್ನ ಜೈಲಿನಲ್ಲಿ ಇಡೋ ಉದ್ದೇಶ ಏನು ಅಂದರೆ ಅವರ ತಪ್ಪನ್ನ ತಿದ್ದಿಕೊಳ್ಳೋಕೆ ಅವಕಾಶ ಕೊಡಬೇಕು ಅಂತ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇರೋದೇ ಹೀಗೆ. ಒಂದು ಇಂತಹ ವ್ಯಕ್ತಿಗಳು ಸಮಾಜಕ್ಕೆ ಅಪಾಯಕಾರಿ ಅಂತ ಅವರನ್ನ ಪ್ರತ್ಯೇಕವಾಗಿ ಒಂದು ಕಡೆ ಇರಿಸೋದು. ಸಮಾಜದ ಒಳಗೆ ಅವರಿಗೆ ಅವಕಾಶ ಇಲ್ಲ. ಒಂದು ರೀತಿಯಲ್ಲಿ ಬಹಿಷ್ಕಾರ ಹಾಕಿದ ಹಾಗೆ. ಇನ್ನೊಂದು, ಅವರು ಅಷ್ಟು ವರ್ಷ ಜೈಲಲ್ಲಿ ಇದ್ದು ಸುಧಾರಣೆ ಆಗಲಿ, ತಪ್ಪನ್ನ ತಿದ್ದಿಕೊಳ್ಳಲಿ ಅಂತ. ಜೈಲಿನಲ್ಲಿ ಆ ರೀತಿ ಮನಸ್ಸು ಸುಧಾರಣೆ ಆಗೋದಿಕ್ಕೆ ಸೂಕ್ತವಾದ ವಾತಾವರಣ ಇರಬೇಕಾಗುತ್ತೆ. ಆದರೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಹೊರಗಡೆ ಹೇಗಿರ್ತಾರೋ ಅದಕ್ಕಿಂತ ಡಬಲ್ ಎಂಜಾಯ್ನ ಒಳಗೆ ಮಾಡ್ತಾ ಇದ್ದಾರೆ. ಹೊರಗೆ ಇದ್ರೆ ಕೈಯಿಂದ ಹಣ ಖರ್ಚು ಮಾಡಬೇಕು, ಮನೆ ಬಾಡಿಗೆ ಕೊಡಬೇಕು, ಊಟಕ್ಕೆ ದುಡ್ಡು ಕೊಡಬೇಕು. ಜೈಲಿನ ಒಳಗೆ ಬಾಡಿಗೆ ಇಲ್ಲ, ಊಟ ಫ್ರೀ, ಒಟ್ಟಾರೆಯಾಗಿ ಬಿಂದಾಸ್ ಲೈಫ್. ಜೈಲಲ್ಲಿ ಹಣ ಕೊಟ್ಟರೆ ಲೈಫ್ನ ಎಂಜಾಯ್ ಮಾಡಬಹುದು ಅನ್ನೋದು ಹೊಸ ಸಂಗತಿ ಅಲ್ಲ. ಬಹಳ ವರ್ಷಗಳಿಂದ ಇದು ನಡ್ಕೊಂಡೇ ಬಂದಿದೆ. ಕೊಲೆ ಆರೋಪಿ ನಟ ದರ್ಶನ್ ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಾಗ ಕೈಯಲ್ಲಿ ಸಿಗರೇಟ್, ಕಾಫಿ ಕಪ್ ಹಿಡ್ಕೊಂಡಿದ್ದ ಫೋಟೋ ವೈರಲ್ ಆಗಿತ್ತು. ಅದು ದೊಡ್ಡ ವಿವಾದ ಆದಮೇಲೆ ಇನ್ನಷ್ಟು ವಿಡಿಯೋ ಫೋಟೋಗಳು ಬರೋಕೆ ಶುರುವಾಯಿತು. ಅಕ್ಟೋಬರ್ ತಿಂಗಳಲ್ಲಿ ಸರ್ಜಾಪುರದ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಜೈಲಿನಲ್ಲಿ ಸ್ನೇಹಿತ ಕೈದಿಗಳ ಜೊತೆಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ವಿಡಿಯೋ ಹೊರಗೆ ಬಂದಿತ್ತು. ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ರು. ಜೊತೆಗೆ ಗುಬ್ಬಚ್ಚಿ ಸೀನನಿಗೆ ಸೇಬಿನ ಹಾರವನ್ನ ಹಾಕಿ ಸನ್ಮಾನ ಮಾಡಿದ್ರು, ಏನೋ ಸಾಧನೆ ಮಾಡಿದಾನೆ ಅಂತ. ಇದು ಮತ್ತೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ, ಗೃಹ ಸಚಿವ ಪರಮೇಶ್ವರ್ ಅವರು ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋ ಪ್ರಶ್ನೆಗಳನ್ನ ಕೇಳೋ ಹಾಗೆ ಮಾಡ್ತು. ಆ ವಿವಾದ ಮತ್ತೆ ಸೈಲೆಂಟ್ ಆಯ್ತು. ಇದಾದ ನಂತರ ಐಸಿಸ್ ಭಯೋತ್ಪಾದಕ ಜುಹಾದ್ ಹಮೀದ್ ಶಕೀಲ್ ಮನ್ನಾ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಆರಾಮಾಗಿ ಕೂತಿರೋದು, ವಿಕೃತ ಉಮೇಶ್ ರೆಡ್ಡಿ ಫೋನ್ನಲ್ಲಿ ಮಾತಾಡ್ತಾ ಇರೋದು, ಜೊತೆಗೆ ಅಲ್ಲೇ ಪಕ್ಕದ ಟಿವಿಯಲ್ಲಿ ಐಟಮ್ ಸಾಂಗ್ ಪ್ಲೇ ಆಗ್ತಾ ಇರೋದು, ಇವೆಲ್ಲ ಫೋಟೋ ವಿಡಿಯೋಗಳು ಹೊರಗೆ ಬಂತು. ಆಗ ಜೈಲಲ್ಲಿ ಕೈದಿಗಳಿಗೆ ಎಷ್ಟೆಲ್ಲ ಐಷಾರಾಮಿ ಸೌಲಭ್ಯ ಸಿಗ್ತಾ ಇದೆ, ಈ ಸಮಸ್ಯೆ ಇನ್ನೂ ಇದೆ ಅನ್ನೋದು ಹೊರಗಡೆ ಗೊತ್ತಾಯ್ತು. ಇಂತಹ ಸಮಯದಲ್ಲಿ ಗೃಹ ಇಲಾಖೆ ಏನ್ ಮಾಡಬೇಕಿತ್ತು ಅಂದ್ರೆ ಜೈಲಿನ ಎಲ್ಲ ಕಡೆ CCTV ಕ್ಯಾಮೆರಾ ವರ್ಕ್ ಆಗ್ತಾ ಇದೆಯಾ ಅಂತ ನೋಡಬೇಕಿತ್ತು. ಯಾರು ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂತ ಜೈಲು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೋಬೇಕಿತ್ತು. ಯಾರು ಜೈಲಿನ ಒಳಗೆ ಮದ್ಯ ಸಿಗರೇಟ್ ಅನ್ನ ಪೂರೈಕೆ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಕ್ರಮ ತಗೋಬೇಕಿತ್ತು. ಆದರೆ ಪೊಲೀಸರು ಮೊದಲು ಮಾಡಿದ ಕೆಲಸ ಅಂದ್ರೆ ಯಾರು ಈ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡೋಕೆ ಬಿಟ್ಟಿದ್ದಾರೋ ಅವರ ವಿರುದ್ಧ ಕ್ರಮ. ಅದಕ್ಕೆ ನಟ ದರ್ಶನ್ನ ಆಪ್ತ ಸ್ನೇಹಿತ ಧನ್ವೀರ್ಗೆ ನೋಟಿಸ್ ಬಂತು. ಅವರ ವಿಚಾರಣೆನೂ ಆಯ್ತು. ಜೈಲಿನ ಒಳಗೆ ಇದ್ದ ಕೈದಿ ರೌಡಿ ಶೀಟರ್ ಕುದುರೆ ಮಂಜ ಅಂತ ಅವನನ್ನ ವಿಚಾರಣೆ ಮಾಡಿದ್ರು. ಹೀಗೆ ಯಾರ್ಯಾರು ವಿಡಿಯೋಗಳನ್ನ ಹೊರಗೆ ಕಳಿಸಿ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನ ತೆಗೆದಿದ್ದಾರೋ ಅವರನ್ನೇ ವಿಚಾರಣೆ ಮಾಡಿದ್ರು. ಈಗ ಮತ್ತೆ ಒಂದು ವಿಡಿಯೋ ಬಂದಿದೆ. ಅದು ಜೈಲಿನ ಒಳಗೆ ಕಳ್ಳಬಟ್ಟಿ ಸಾರಾಯಿ ಆಗ್ತಾ ಇದೆ ಅನ್ನೋ ಸುಳುಹನ್ನ ಕೊಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಿನ 7ನೇ ಬ್ಯಾರಕ್ನಲ್ಲಿ ಎಣ್ಣೆ ಪಾರ್ಟಿ ನಡೆದಿತ್ತು. ಎಲ್ರೂ ಕುಡಿದು ಡ್ಯಾನ್ಸ್ ಮಾಡಿದ್ರು. ಅದನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕುಡಿಯೋದಿಕ್ಕೆ ಈ ಎಣ್ಣೆ ಎಲ್ಲಿಂದ ಬಂತು ಅಂತ ಚೆಕ್ ಮಾಡಿದ್ದಾರೆ. ಆದ್ರೆ ಹೊರಗಿನಿಂದ ಮದ್ಯ ಸರಬರಾಜು ಆಗಿಲ್ಲ ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ಕೈದಿಗಳು ಜೈಲಿನ ಒಳಗಡೆನೆ ಸಾರಾಯಿನ ತಯಾರಿಸ್ತಾ ಇದ್ದಾರೆ. ಇದು ಹೇಗಾಯ್ತು ಅಂತ ತನಿಖೆ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಕಳ್ಳಬಟ್ಟಿ ತಯಾರಿಕೆಯ ಕೇಸ್ನಲ್ಲಿ
ಕೆಲವು ಆರೋಪಿಗಳು ಜೈಲಿಗೆ ಬಂದಿದ್ದಾರೆ. ಇವರನ್ನ ಬೇರೆ ಕೈದಿಗಳು ಸಂಪರ್ಕ ಮಾಡಿದ್ದಾರೆ. ಹೊರಗೆ ಹೇಗೂ ಕಳ್ಳಬಟ್ಟಿ ಮಾಡ್ತೀರಾ, ಇಲ್ಲೂ ಜೈಲಿನಲ್ಲೂ ನಮಗೆ ಕಳ್ಳಬಟ್ಟಿ ಸಾರಾಯಿ ತಯಾರಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗೋ ಐಟಮ್ಗಳನ್ನ ತರೋಕೆ ಅಂತ ಕೈದಿಗಳು 2 ತಂಡಗಳನ್ನ ರಚನೆ ಮಾಡಿದ್ದಾರೆ. ಒಂದು ಕೈದಿಗಳ ತಂಡ ಬ್ಯಾರಕ್ಗೆ ಹೋಗುತ್ತೆ. ಅಲ್ಲಿ ಈ ತಂಡ ಕೊಳೆತ ಸೇಬು, ದ್ರಾಕ್ಷಿ ಮತ್ತೆ ಬೇರೆ ಬೇರೆ ಹಣ್ಣುಗಳು, ಚಕ್ಕೆ, ಗೋಧಿ, ಸಕ್ಕರೆ ಇವನ್ನೆಲ್ಲ ಸಂಗ್ರಹ ಮಾಡಿ ತಗೊಂಡು ಬರ್ತಾ ಇತ್ತು. ಮತ್ತೊಂದು ತಂಡ ಜೈಲಿನ ಬೇಕರಿಯಲ್ಲಿ ಸಿಗುವಂತಹ ಈಸ್ಟ್ ಅನ್ನ ತಗೊಂಡು ಬರ್ತಾ ಇತ್ತು. ಬ್ರೆಡ್ ಮಾಡೋಕೆ, ಬನ್ ಮಾಡೋಕೆ ಈಸ್ಟ್ ಅನ್ನ ಬಳಸ್ತಾರೆ. ಹಣ್ಣುಗಳನ್ನ ಕಳಿಸೋದಿಕ್ಕೆ ಈಸ್ಟ್ ಅನ್ನ ಬಳಸ್ತಾರೆ. ಈ ಕಳ್ಳಬಟ್ಟಿ ಕೇಸ್ನ ಆರೋಪಿಗಳು ಈ 2 ತಂಡ ತಂದಿದ್ದನ್ನ ಇಟ್ಟುಕೊಂಡು ಪಾತ್ರೆಯಲ್ಲಿ ಹಾಕಿ ಜೈಲಿನ ಒಂದು ಮೂಲೆಯಲ್ಲಿ ಇಟ್ಟು ಬಿಡ್ತಾ ಇದ್ರು. ಒಟ್ಟು 28 ದಿನ ಅಲ್ಲೇ ಇಟ್ಟು ಅದು ಕಳೆಯೋ ಹಾಗೆ ಮಾಡ್ತಾ ಇದ್ರು. ಆಮೇಲೆ ಅದರಿಂದ ಸಾರಾಯಿ ತಯಾರಿಸ್ತಾ ಇದ್ರು. ತಯಾರಿ ಆದ್ಮೇಲೆ ಅದನ್ನ ಬಾಟಲ್ಗಳಿಗೆ ತುಂಬಿಸ್ತಾ ಇದ್ರು. ಆ ಬಾಟಲ್ಗಳ ಫೋಟೋ ಕೂಡ ಸಿಕ್ಕಿದೆ. ಇಷ್ಟೆಲ್ಲ ನಡೆಯೋಕೆ ಹೇಗ್ ಸಾಧ್ಯ? ಇದೆಲ್ಲ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ಗೊತ್ತಿರ್ಬೇಕಲ್ಲ. ಖಂಡಿತ ಗೊತ್ತಿರುತ್ತೆ ಸ್ನೇಹಿತರೆ. ಒಂದೋ ಈ ಸಿಬ್ಬಂದಿ ಕೈದಿಗಳಿಂದ ಹಣ ತಗೊಂಡಿರ್ತಾರೆ, ಅಥವಾ ಇಲ್ಲಿ ಇನ್ನೂ ಒಂದು ಸಾಧ್ಯತೆ ಇದೆ. ಹಣ ತಗೊಂಡ ಮೇಲೆ ಸಿಬ್ಬಂದಿಗೆ ಭಯ ಇರುತ್ತೆ, ನಾವು ತಪ್ಪು ಮಾಡಿದ್ದೀವಿ ಅಂತ ಆ ಒಂದು ಗಿಲ್ಟಿ ಫೀಲಿಂಗ್ ಇರುತ್ತೆ. ಈ ವೀಕ್ನೆಸ್ ಅನ್ನೇ ಕೈದಿಗಳು ಬಳಸ್ಕೊಂಡಿದ್ದಾರೆ. ಕೈದಿಗಳು ಸಾರಾಯಿ ಕುಡಿದು ಎಂಜಾಯ್ ಮಾಡ್ತಾರೆ, ಆದ್ರೆ ಬೇಕು ಅಂತಾನೆ ಅದನ್ನ ವಿಡಿಯೋ ಮಾಡ್ತಾರೆ ಉದ್ದೇಶ ಪೂರ್ವಕವಾಗಿ. ಆ ವಿಡಿಯೋನ ಸಿಬ್ಬಂದಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ವಿಡಿಯೋನ ನಾವು ಹೊರಗಡೆ ಬಿಡ್ತೀವಿ, ಅದರಿಂದ ನಿಮ್ಮ ಮೇಲೆ ತನಿಖೆ ಆಗುತ್ತೆ ಅಂತೆಲ್ಲ ಹೆದರಿಸ್ತಾರೆ. ಹೆದರಿಕೊಳ್ಳೋ ಸಿಬ್ಬಂದಿ ಕೈದಿಗಳು ಹೇಳಿದ ಹಾಗೆ ಕೇಳೋಕೆ ಶುರು ಮಾಡ್ತಾರೆ. ಕೈದಿಗಳು ಏನೇ ಮಾಡಿದ್ರು ಅದನ್ನ ತಡೆಯೋಕೆ ಹೋಗೋದಿಲ್ಲ. ಈ ತರಹದ ಸಾಧ್ಯತೆ ಕೂಡ ಇದೆ ಅಂತ ತನಿಖೆ ಮಾಡೋ ಪೊಲೀಸರಿಗೆ ಗೊತ್ತಾಗಿದೆ. ಹಾಗೇನೆ ಈ ವಿಡಿಯೋನ ಹೊರಗಡೆ ಕಳಿಸಿ ಅಲ್ಲಿ ಅವರ ಸ್ನೇಹಿತರಿಗೆ ತೋರಿಸ್ತಾರೆ. ಜೈಲಿನ ಒಳಗಡೆ ನಾವು ಬಿಂದಾಸ್ ಆಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ಇಲ್ಲಿ ನಾವು ಲಾಬಿ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ನಮ್ಮದೇ ಹವಾ ಅಂತೆಲ್ಲ ಬಿಲ್ಡಪ್ ತಗೋತಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೀತಾ ಇರೋ ಈ ತರಹದ ಚಟುವಟಿಕೆಗಳ ಬಗ್ಗೆ ತನಿಖೆ ಮಾಡೋಕೆ ಅಂತ ADGP ಹಿತೇಂದ್ರ ಅವರ ನೇತೃತ್ವದ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿದೆ. ಈ ಸಮಿತಿ ತನಿಖೆ ಮಾಡ್ತಾ ಹೊಸ ವಿಚಾರಗಳು ಗೊತ್ತಾಗ್ತಾ ಇದೆ. ಅಂತೂ ಜೈಲು ಅಂದ್ರೆ ಅದು ಒಂದು ಶಿಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಇನ್ನಷ್ಟು ಆರಾಮವಾದ ಬದುಕು ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ಇರೋ ಬಹುತೇಕ ಕೈದಿಗಳು ಯಾವುದೋ ಒಂದು ಕುಟುಂಬಕ್ಕೆ ಬಹಳ ದುಃಖ ಉಂಟು ಮಾಡಿರ್ತಾರೆ, ಅನ್ಯಾಯ ಮಾಡಿರ್ತಾರೆ. ಅನ್ಯಾಯ ಮಾಡಿದ್ರು ಅಲ್ಲಿ ಒಳಗೆ ಒಳ್ಳೆ ಲೈಫ್ ಲೀಡ್ ಮಾಡ್ತಾರೆ ಅಂದ್ರೆ ಅದು ನ್ಯಾಯಾಂಗ ವ್ಯವಸ್ಥೆಗೆ ಮಾಡೋ ದೊಡ್ಡ ಅಪಮಾನ. ಇವಿಷ್ಟು ಈ ವಿಡಿಯೋದ ಮಾಹಿತಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.